ಹಲೋ, ಗುಡ್ ಮಾರ್ನಿಂಗ್. ಈಗ ನಾನು ENK ಲೆವೆಲ್ 3 ಕಾರ್ಡ್ ನಂಬರ್ 35 ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶೋ ಆ್ಯಂಡ್ ಟೆಲ್ ತೋರಿಸ್ಬಿಟ್ಟು ಹೇಳೋದು. ಶೋ ಆ್ಯಂಡ್ ಟೆಲ್ ನಂಬರ್ಸ್ ಆ ಒಂದು ಥೀಮ್ಗೆ ಸಂಬಂಧಪಟ್ಟಂಗೆ. ಇಲ್ಲಿ ಸ್ಟೂಡೆಂಟ್ಸ್ ಈಗ ಏನು ಮಾಡಬೇಕಿದೆ ಫಸ್ಟು ಲರ್ನಿಂಗ್ ಔಟ್ಕಮ್. ಸ್ಟೂಡೆಂಟ್ಸ್ ಒಂದು ಕಂಪ್ಲೀಟ್ ಅ ಪ್ರಾಜೆಕ್ಟ್ ಆಮ್ ಪ್ರೆಸೆಂಟ್ ಇನ್ ದ ಕ್ಲಾಸ್ ಯೂಸಿಂಗ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸಸ್. ಸ್ಟೂಡೆಂಟ್ಸು ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾರೆ ಇದರಲ್ಲಿ. ಆಮೇಲೆ ಅದನ್ನು ಕ್ಲಾಸ್ಗೆ ಪ್ರೆಸೆಂಟ್ ಮಾಡ್ತಾರೆ. ನೀವು ಗ್ರಾಮ್ಯಾಟಿಕಲ್ ಏನೇನು ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅದನ್ನು ಕರೆಕ್ಟ್ ಮಾಡಿ. ಗ್ರಾಮ್ಯಾಟಿಕಲ್ ಆ್ಯಕ್ಟಿವಿಟಿ ಏನು, ಹೌ ಈಸ್ ದ ವೆದರ್ ಅಂದರೆ ಇವತ್ತಿನ ಒಂದು ವೆದರ್ ಹೇಗಿದೆ. ಇದೇನು ಮಾಡಬೇಕು, ಸ್ಟೂಡೆಂಟ್ಸ್ ಅನಲೈಸ್ ದ ಆ್ಯನ್ಯುಯಲ್ ವೆದರ್ ಚಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್. ಹೋದ ವರ್ಷದ ಪ್ರೀವಿಯಸ್ ಚಾರ್ಟಲ್ಲಿರ್ತಕ್ಕಂಥ ಹವಾಮಾನ ನಕ್ಷೆ ಇದೆಯಲ್ಲ, ವೆದರ್ ಚಾರ್ಟ್, ಅದನ್ನು ದೇ ಪ್ರೆಸೆಂಟ್ ದ ಡೀಟೇಲ್ಸ್. ಅದನ್ನು ಡೀಟೇಲ್ಸ್ನ ಪ್ರೆಸೆಂಟ್ ಮಾಡ್ತಾರೆ. ವೆದರ್ದು ಹೇಗೆ, ಸನ್ನಿ, ರೈನಿ, ತುಂಬ ಬಿಸಿಲ ಇಲ್ಲ ಮಳೆಯದು ವೆದರ್ ಡೇಸ್, ಇದನ್ನು ಒಂದು ಮೂರು ತಿಂಗಳಿಗೆ ಒಂದೊಂದು ದೃಢೀಕರಣ ಮಾಡ್ತಾರಲ್ವ ಮಕ್ಕಳು 3ನೇ ಕ್ಲಾಸಲ್ಲಿ. ಅದೇ ಇದರ ಪರಿಸರ ಅಧ್ಯಯನದಲ್ಲಿ ಅದೇ ಮೆಟೀರಿಯಲ್. ಏನೀಗ ಕ್ಲಾಸ್ ವೆದರ್ ಹವಾಮಾನ ನಕ್ಷೆ ಪ್ರೀವಿಯಸ್ ವೆದರ್ ಹೋದ ವರ್ಷ ತೊಗೊಂಡು ಗ್ರಾಫ್ ಪೇಪರ್ ಒಂದು ತೊಗೋಬೇಕು. ಬುಕ್ಕಿಗೆ ಮಕ್ಕಳು ಮಾಡೋದೇ ಹೇಳ್ಕೊಡ್ಬೇಕು. ಅದು ಗ್ರಾಫ್ನೂ ವರ್ಕ್ ಬುಕ್ ತೊಗೋಬೇಕು. ಆಮೇಲೆ ಇನ್ಸ್ಟ್ರಕ್ಷನ್ಸು. ಏನೀಗ ಇನ್ಸ್ಟ್ರಕ್ಷನ್ಸು, ಟೇಕ್ 1 ಮಂತ್ ಫ್ರಮ್ ಜನವರಿಯಿಂದ ಏಪ್ರಿಲ್ಗೆ ಒಂದು ವೆದರ್ ಚಾರ್ಟ್ 1 ಮಂತ್. ನೆಕ್ಸ್ಟ್ 1 ಮಂತ್ ಫ್ರಮ್ ಜುಲೈ ಟು ಆಗಸ್ಟ್ ಆ್ಯಂಡ್ 1 ಮಂತ್ ಫ್ರಮ್ ಸೆಪ್ಟೆಂಬರ್ ಟು ಡಿಸೆಂಬರ್. ಇದರಲ್ಲಿ ಮೂರು ಭಾಗ ಮಾಡ್ಕೋಬೇಕು. ನೆಕ್ಸ್ಟ್ ಕೌಂಟ್ ದ ನಂಬರ್ ಆಫ್ ಡೇಸ್ ಇನ್ ಈಚ್ ಆಫ್ ದ 3 ಮಂತ್ಸ್. ಪ್ರತಿ ಜನವರಿ, ಫೆಬ್ರವರಿ, ಮಾರ್ಚ್ ನೆಕ್ಸ್ಟ್ ಇದು ಕೌಂಟ್ ದ ನಂಬರ್ ಆಫ್ ಡೇಸ್ ಇನ್ ಈಚ್ ಆಫ್ ದ 3 ಮಂತ್ಸ್. ಪ್ರತಿ ಮೂರು ತಿಂಗಳಿಗೂ ಎಷ್ಟು ದಿನ ಅದನ್ನು ಕೌಂಟ್ ಮಾಡಿ. ಕೌಂಟ್ ನಂಬರ್ ಆಫ್ ಸನ್ನಿ ಡೇಸ್ ಎಷ್ಟಿದೆ ಅದರಲ್ಲಿ ಪ್ರತಿ ಒಂದು ತಿಂಗಳಲ್ಲಿ. ಕೌಂಟ್ ದ ನಂಬರ್ ಆಫ್ ರೈನಿ ಡೇಸ್, ಮಳೆ ಬಂದಿದ್ದ ದಿನಗಳು ಎಷ್ಟಿದೆ ಪ್ರತಿಯೊಂದು ತಿಂಗಳಲ್ಲಿ ನೋಡಬೇಕು. ನೆಕ್ಸ್ಟ್ ಅರೇಂಜ್ ದ ಮಂತ್ಸ್ ವಿತ್ ದ ನಂಬರ್ ಆಫ್ ಸನ್ನಿ ರೈನಿ ಡೇಸ್ ಫ್ರಮ್ ದ ಲೀಸ್ಟ್ ಟು ಮೋಸ್ಟ್. ಆಮೇಲೆ ಚಿಕ್ಕದಿಂದ ದೊಡ್ಡ ತನಕ ಅದನ್ನು ಅರೇಂಜ್ ಮಾಡಬೇಕು. ಕಮ್ಮಿ ಸನ್ನಿ ಡೇಸ್ ಕಡಿಮೆ ಯಾವತ್ತಿದೆ ಅದು ಮೊದಲು, ಆಮೇಲೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅದಕ್ಕೆ ಅರೇಂಜ್ ಮಾಡೋದು ಗ್ರಾಫ್ ಮುಖಾಂತರ. ಈಗ ಪ್ರೊಸೀಜರ್ ಅದು ಹೇಗೆ ಮಾಡೋದು ಅಂದರೆ, ಸ್ಟೆಪ್ 1 ಇಂಟ್ರೊಡ್ಯೂಸ್ ಅಸೈನ್ಮೆಂಟ್ ಆ್ಯಂಡ್ ರಿವೈಸ್ಡ್ ರಿಲೆವೆಂಟ್ ಇನ್ಫಾರ್ಮೇಷನ್. ಏನೇನು ಇನ್ಫಾರ್ಮೇಷನ್ ಅದೆಲ್ಲ ಕೊಡಬೇಕು ಮಕ್ಕಳಿಗೆ. ಫಸ್ಟ್ ಏನು, ಎಕ್ಸ್ಪ್ಲೈನ್ ಟು ಸ್ಟೂಡೆಂಟ್ ದಟ್ ದೇ ಹ್ಯಾವ್ ಟು ಅನಲೈಸ್ ದ ನಂಬರ್ ಆಫ್ ಸನ್ನಿ ಆ್ಯಂಡ್ ರೈನಿ ಡೇಸ್ ಇನ್ ಈಚ್ ಮಂತ್ ಲುಕಿಂಗ್ ಅಟ್ ದ 3 ಮಂತ್ಸ್ ವೆದರ್ ಚಾರ್ಟ್. 3 ಮಂತ್ಸ್ ವೆದರ್ ಚಾರ್ಟ್ ಇದೆಯಲ್ಲ, ಅದರಲ್ಲಿ ಒಂದೊಂದು ತಿಂಗಳಲ್ಲೂ ಅವನು ನೋಡಬೇಕು ಎಷ್ಟು ರೈನಿ ಡೇಸ್ ಇತ್ತು, ಎಷ್ಟು ಸನ್ನಿ ಡೇಸ್ ಇದೆ ಅನ್ನೋದನ್ನು ಅವರು ಅನಲೈಸ್ ಮಾಡಬೇಕು, ಕೌಂಟ್ ಮಾಡಬೇಕು. ಆಮೇಲೆ ವೆದರ್ ಚಾರ್ಟ್ನ ಯೂಸ್ ಮಾಡ್ಕೊಂಡು ಔ ಟು ಚೂಸ್ ದ 3 ಮಂತ್ಸ್. 3 ತಿಂಗಳನ್ನ ಹೇಗೆ ಚೂಸ್ ಮಾಡಬೇಕು. 1 ಇನ್ ಈಚ್ ಕ್ವಾರ್ಟರ್ ಅಂದರೆ ಒಂದು ಕಾಲು ಭಾಗ, 12 ತಿಂಗಳದು, 3 ತಿಂಗಳದು, 10 ತಿಂಗಳದು ಒಂದು ಕಾಲು ಭಾಗ ಹೆಂಗೆ ಚೂಸ್ ಮಾಡ್ಕೋಬೇಕು, ಡಿವೈಡ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ಬೇಕು, ಯೂಸ್ ಮಾಡಬೇಕು ಅಂತ ವೆದರ್ ಚಾರ್ಟ್. ಆಮೇಲೆ ಸ್ಟೆಪ್ಸ್ ಶೋನ್ ಇನ್ ದ ಬಾಕ್ಸಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಅದನ್ನು ಒಂದೊಂದು ಸ್ಟೆಪ್ನ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಈಚ್ 3 ಸ್ಟೆಪ್ಸ್. ಆಮೇಲೆ ಶೋ ಚಿಲ್ಡ್ರನ್ ಹೌ ಟು ಕ್ರಿಯೇಟ್ ಬಾರ್ ಗ್ರಾಫ್ ಹೆಂಗೆ ಮಾಡೋದು ಅಂತ ಒಂದು ಗ್ರಾಫ್ ಪೇಪರು, ಒಂದು ಕಲರಿಂಗ್ ಸ್ಕ್ವೇರ್ ಹಿಂಗೆ ಬರ್ಕೊಂಡು ಹೆಂಗೆ ಮಾಡಬೇಕು ಪ್ರತಿಯೊಂದು ದಿನಕ್ಕೆ, ಒಂದು ಮಳೆ ದಿನದಾಗಲಿ ಬಿಸಿಲು ದಿನದಾಗಲಿ ಅದು ಹೇಳ್ಕೊಡ್ಬೇಕು. ಸ್ಟೆಪ್ 2 ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿರ್ತಾರೆ. ದೇ ವರ್ಕ್ ಇನ್ ಪೇನ್ಸ್. ಆಮೇಲೆ ಅವರು ಜೋಡಿಯಾಗಿ ಕೆಲಸ ಮಾಡಬೇಕು. ಹೀಗೆ ಡಿವೈಡ್ ದ ಕ್ಲಾಸ್ ರೂಮ್ ಇಂಟು 2 ಭಾಗ ಮಾಡಬೇಕು. ಆಫ್ ದ ಬೇಸ್ ಕ್ಯಾಲ್ಕುಲೇಟ್ ದ ಇನ್ಫಾರ್ಮೇಷನ್. ಅರ್ಧ ಭಾಗದವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಸನ್ನಿ ಡೇಸು ಎಷ್ಟು, ಆಫ್ ಪ್ರೆಸೆಂಟ್ ಡೇಟಾ ಆನ್ ರೈನಿ ಡೇಸ್, ಇದನ್ನೆಲ್ಲ ಕಲೆಕ್ಟ್ ಮಾಡಬೇಕು. ಹೆಲ್ಪ್ ಸ್ಟೂಡೆಂಟ್ಸ್ ಟು ಪ್ರೆಸೆಂಟ್ ದ ಡೇಟಾ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋಯಿಂಗ್. ಅದೆಲ್ಲ ಚಾರ್ಟ್ ಮಾಡಿದ್ಮೇಲೆ ಇದನ್ನು ಫಿಲ್ ಮಾಡಬೇಕು. ಹಿಂಗೆ ವಿ ಸ್ಟಡಿಡ್ ದ ಮಂತ್ಸ್ ಆಫ್, ಯಾವ ಮಂತ್ ಅವ್ನು ನೋಡಿದ್ರು ಆ ಮಂತ್ಗಳ ಹೆಸರುಗಳು ಡ್ಯಾಶ್ ಆ್ಯಂಡ್ ಆ ಮಂತ್ ಹೆಸರು ಬರಿಬೇಕು. ದ 3 ಮಂತ್ಸ್ ಹ್ಯಾಡ್ ಡ್ಯಾಶ್ ಡೇಸ್ ಇನ್ ಆಲ್. ಅಂದರೆ 3 ತಿಂಗಳುಗಳು ಎಷ್ಟು ದಿನ ಇದೆ 3 ತಿಂಗಳಲ್ಲಿ ಇನ್ ಆಲ್ ಎಲ್ಲದರಲ್ಲೂ ಅಂತ ಬರೀ. 3 ಮಂತ್ಸ್ ಹ್ಯಾಡ್ 3 ತಿಂಗಳು ಹ್ಯಾಡ್ 31 ಡೇಸ್ 3 ತಿಂಗಳು ಒಟ್ಟು ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕು, ಟೋಟಲ್ ಮಾಡಿ. ನೆಕ್ಸ್ಟ್ ದೇರ್ ವಾಸ್ ಇನ್ಫಾರ್ಮೇಷನ್ ಮಾರ್ಕ್ಡ್ ಫಾರ್ ಡ್ಯಾಶ್ ಡೇಸ್. ಇನ್ಫಾರ್ಮೇಷನ್
ಅಲ್ಲಿ ಎಂಥ ದಿನಕ್ಕೆ ಇನ್ಫಾರ್ಮೇಷನ್ ಮಾಡಿದಾರಲ್ಲಿ ಅದನ್ನು ನೋಡ್ಕೊಂಡು ಅಷ್ಟು ಹೇಳಬೇಕು ಅಷ್ಟು ದಿನ ಅಂತ. ಮಂತ್ ಡ್ಯಾಶ್ ಹ್ಯಾಡ್ ಡ್ಯಾಶ್ ಸನ್ನಿ ರೈನಿ ಡೇಸ್. ಈ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಎಷ್ಟು ಸನ್ನಿ ಡೇಸ್ ಇದೆ, ಎಷ್ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ಸನ್ನಿ ರೈನಿ ಡೇಸ್. ಆ ತಿಂಗಳ ಸನ್ನಿ ಡೇಸ್ ಯಾವುದು, ಎಷ್ಟು ರೈನಿ ಡೇಸ್ ಯಾವುದು, ಎಷ್ಟು ಅಂತ ಇಲ್ಲಿ ಮೊದಲು ಮಂತ್ ಪಕ್ಕ ಮಂತ್ ಹೆಸರು ಬರಿಬೇಕು. ಹ್ಯಾಡ್ ಆದಮೇಲೆ ಎಷ್ಟು ದಿನ ನಂಬರ್ನ ಬರಿಬೇಕು. ಮಂತ್ ಡ್ಯಾಶ್ ಹ್ಯಾಡ್ ಮೋರ್ ಡೇಸ್ ಫ್ರಮ್ ದ್ಯಾನ್ ಮಂತ್. ಈ ತಿಂಗಳಲ್ಲಿ ಯಾವ ಮಂತ್ಗೆ ಜಾಸ್ತಿ ಮೋರ್ ಡೇಸ್ ಯಾವ ಜಾಸ್ತಿ ಇದೆ ಇಲ್ಲಿ ಮೊದಲು ಆ ಮಂತ್ ಹೆಸರು. ನೆಕ್ಸ್ಟ್ ಮಂತ್ ಡ್ಯಾಶ್ ಯಾವ ಮಂತ್ ಲೆಸ್ ಸನ್ನಿ ಡೇಸ್ ಇದೆ ಅದನ್ನು ಸೆಕೆಂಡ್ ಡ್ಯಾಶಲ್ಲಿ ಬರಿಬೇಕು. ನೆಕ್ಸ್ಟ್ 8ನೇದು ಮಂತ್ ಟು ಡಿಕನ್ ಎಲ್ಲ ಮಾಡಿರ್ತಾರಲ್ಲ. ನೆಕ್ಸ್ಟ್ ಮಂತ್ ಡ್ಯಾಶ್ ಹ್ಯಾಡ್ ದ ಮೋಸ್ಟ್ ಸನ್ನಿ. ಇಲ್ಲೂ ಅಷ್ಟೇ ಮೋಸ್ಟ್ ಹ್ಯಾಡ್ ದ ಮೋಸ್ಟ್ ಸನ್ನಿ ಡೇಸ್. ಮೋರ್ ಅಂತೈತೆ ಇಲ್ಲಿ ಮೋಸ್ಟ್ ಅದಕ್ಕಿಂತ ಜಾಸ್ತಿ. ಮೋಸ್ಟ್ ಹ್ಯಾಡ್ ದ ಲೀಸ್ಟ್. ಮೋಸ್ಟ್ ಅಂದರೆ ಎಲ್ಲರಿಗಿಂತ ಜಾಸ್ತಿ, ಫಸ್ಟು ತುಂಬ ಎಲ್ಲ ತಿಂಗಳಿಗಿಂತ ಜಾಸ್ತಿ ಇರೋ ಮಂತ್ ಯಾವುದು, ಸನ್ನಿ ಡೇಸ್ ಆಗಲಿ ರೈನಿ ಡೇಸ್ ಆಗಲಿ. ಆಮೇಲೆ ಯಾವ ತಿಂಗಳು ಎಲ್ಲ ತಿಂಗಳಿಗಿಂತ ಕಡಿಮೆ ಇದೆ, ಲೀಸ್ಟ್, ಅದನ್ನು ಫಿಲಪ್ ಮಾಡಬೇಕು. ಇದು ಈ ಕಾರ್ಡಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟಿ. ಓಕೆ, ಅರ್ಥ ಆಯಿತು ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಪ್ರಗತಿ ನೋಟ. ಥ್ಯಾಂಕ್ ಯು.